ಎಲ್ಲರಿಗೂ ನಮಸ್ಕಾರ. ಆಕತೆ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ಕಿರಣ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಸಾಹಿತ್ಯ ಲೋಕದಲ್ಲಿ ಬಹಳಷ್ಟು ಹೆಸರು ಮಾಡಿರುವಂತಹ ಹಾಗೂ ಪ್ರಖ್ಯಾತರಾಗಿರುವಂತಹ ತಮ್ಮದೇ ಛಾಪನ್ನ ಮೂಡಿಸಿರುವಂತಹ ರಾಮಚಂದ್ರ ದೇವ ಇವರ ಪತ್ನಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮಾತಾಡಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ವಂದನೆಗಳು. ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಬಂದಿದ್ದೀರಾ ಮೇಡಮ್, ಬಹಳ ಖುಷಿ ಆಗ್ತಾ ಇದೆ. ಈ ಒಂದು ರಾಮಚಂದ್ರ ದೇವ ಇವರ ಒಂದು ಬಾಲ್ಯ ಆಗಿರಬಹುದು, ಅವರ ಪರಿಸರ ಆಗಿರಬಹುದು, ಹೇಗಿತ್ತು ಮೇಡಮ್? ಎಲ್ಲಿಂದ ಶುರುವಾಯಿತು ಇದೆಲ್ಲ? ಅವರು 1948ನೇ ಇಸ್ವಿಯಲ್ಲಿ ಮುಂದುಗಾರು ಗ್ರಾಮದಲ್ಲಿ ಹುಟ್ಟಿದ್ರು ಅವರು. ಮತ್ತೆ ಅದು ಸುಳ್ಯ ತಾಲೂಕಲ್ಲಿ ಬರುತ್ತೆ. ಮತ್ತೆ ಅವರ ಸ್ಕೂಲಿಂಗ್ ಎಲ್ಲ ಕಲ್ಮಡ್ಕ ಗ್ರಾಮ, ಮತ್ತೆ ಪಂಜ, ಆಮೇಲೆ ಪುತ್ತೂರು, ಆಮೇಲೆ ಮೈಸೂರು, ಇಲ್ಲಿ ವಿದ್ಯಾಭ್ಯಾಸವನ್ನು ಅವರು ಸಂಪೂರ್ಣ ಮಾಡಿದರು. ಮತ್ತು ಮೈಸೂರಿನಲ್ಲಿ ಅವರು MA ಮಾಡಿದರು, ಮಾನಸಂಗೋತ್ರಿಯಲ್ಲಿ MA ಮುಗಿಸಿದರು. ಮತ್ತು ಅವರು PhD ಮಾಡಿದ್ದು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ. ಇದು ಅವರ ಏನಂತಾರೆ ವಿದ್ಯಾಭ್ಯಾಸದ ಒಂದು ಸಣ್ಣ ವಿವರಣೆ. ಅದು ಅವರು ಕನ್ನಡದಲ್ಲಿ ಬರಹಗಾರ ಆದರೂ ಸಹ ಅವರು ಇಂಗ್ಲೀಷಿನಲ್ಲಿ ಬಹಳ ಎಕ್ಸ್ಪರ್ಟ್ ಆಗಿದ್ದರು. ಮತ್ತು ಅವರು 3 ಭಾಷೆಗಳಲ್ಲಿ ಅವರಿಗೆ ಒಂದು ತುಂಬ ಹಿಡಿತ ಇತ್ತು. ಇಂಗ್ಲೀಷು, ಕನ್ನಡ ಮತ್ತು ಹಿಂದಿ, ಈ 3 ಭಾಷೆಗಳಲ್ಲೂ ಅವರು ಎಕ್ಸ್ಪರ್ಟ್ಸ್ ಆಗಿದ್ರು. ಮತ್ತು ಟ್ರಾನ್ಸ್ಲೇಷನ್ಸ್ ಮಾಡಿದ್ದಾರೆ. ಎಲ್ಲ ಭಾಷೆಯಲ್ಲೂ ಅವರು ಬರೆದಿದ್ದಾರೆ, ಬೇರೆ ಬೇರೆ ಪ್ರಾಕಾರಗಳನ್ನು ಬರೆದಿದ್ದಾರೆ. ಹಾಗಾಗಿ ಅವರಿಗೆ ಅದೊಂದು ಇದು ಒಂಥರ ಹೆಮ್ಮೆ ವಿಚಾರ ಅಂತ ಅನಿಸುತ್ತೆ. ಕೆಲವರು ಒಂದೇ ಭಾಷೆಯಲ್ಲಿ ಬರೀತಾರೆ, ಇವರು 3 ಭಾಷೆಗಳಲ್ಲಿ ಬರೆದಿರೋದು ಮತ್ತು ಒಂದು ಭಾಷೆಯಿಂದ ಮತ್ತೊಂದಕ್ಕೆ ಅನುವಾದ ಮಾಡಿರೋದು, ಅದು ವಿಶೇಷವಾಗಿ ಅನಿಸುತ್ತೆ ನನಗೆ. ಖಂಡಿತ ಮೇಡಮ್, ಖಂಡಿತ. ಇನ್ನು ಅಂದ್ರೆ ನೀವು ಅವರ ಶಿಕ್ಷಣವನ್ನ ಎಲ್ಲಿ ಮುಗಿಸಿರುವಂತದ್ದು, ಅವರು ಎಲ್ಲಿ ಹುಟ್ಟಿರುವಂತದ್ದು, ಇದಿಷ್ಟು ವಿಚಾರಗಳನ್ನ ಹೇಳ್ತಾ ಹೋದ್ರ ಇದರ ಜೊತೆಗೆ ಅಂದ್ರೆ ಅವರು ಸಾಹಿತ್ಯ ಲೋಕಕ್ಕೆ ಕಾಲನ್ನ ಇಡುವ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರೇರೇಪಣೆ ಅಂತ ಹೇಳಿ ಇರ್ತದೆ. ಸೊ ಆ ಒಂದು ಸಾಹಿತ್ಯ ಲೋಕಕ್ಕೆ ಅವರು ಯಾವ ಪ್ರೇರೇಪಣೆಯನ್ನ ಇಟ್ಟುಕೊಂಡು ಬಂದ್ರು, ಆ ಪಯಣ ಹೇಗಿತ್ತು ಮೇಡಮ್? ಅದೇ ನನಗೆ ನೆನಪಿರುವಷ್ಟು, ಈಗ ನನಗೂ ವಯಸ್ಸಾಗಿದೆ ಸ್ವಲ್ಪ, ಅವರು ತೀರ್ಕೊಂಡು ಸುಮಾರು ವರ್ಷಗಳಾಯಿತು. ಹಾಗಾಗಿ ನನ್ನ ನೆನಪಿನಲ್ಲಿ ಎಷ್ಟು ಇದೆಯೋ ಅಷ್ಟನ್ನು ಮಾತ್ರ ಹೇಳಬಲ್ಲೆ. ಅವರು ನನಗೆ ಹೇಳ್ತಾ ಇದ್ದಿದ್ದು, ಅವರು ಸ್ಕೂಲಲ್ಲಿ ಓದುವಾಗಲೇ ಅವರದ್ದು ಈ ಬರವಣಿಗೆ ಅದು ಸ್ಟಾರ್ಟ್ ಆಯಿತು ಅಂತ ಹೇಳ್ತಾ ಇದ್ರು. ಅವರ ಸ್ನೇಹಿತರೆಲ್ಲ ಅದನ್ನು ಜ್ಞಾಪಿಸ್ಕೊಳ್ತಾರೆ. ಈ ರೀತಿ ನಾವು ಯಾವುದೋ ಒಂದು ಪತ್ರಿಕೆ ಬರೀತಾ ಇದ್ವಿ, ಅವ್ರದ್ದೇ ಒಂದು ಹಳ್ಳಿಯಲ್ಲಿ ಒಂದು 4 ಜನ ಸೇರಿಕೊಂಡು ಚೊಕ್ಕಾಡಿ ಮತ್ತು ಇನ್ನಿತರು ಕೆಲವರೆಲ್ಲ ಇದ್ದರು, ಅವರೆಲ್ಲ ಸೇರಿಕೊಂಡು ಒಂದು ಪತ್ರಿಕೆನ ಹೊರಡಿಸ್ಕೊಂಡು ಅದರಲ್ಲೇ ಏನೋ ಬರೆದು ಎಲ್ಲ ಮಾಡ್ತಾ ಇದ್ವಿ ಅಂತ ಹೇಳಿದರು. ತದನಂತರ ಅದೇನಾಗಿದೆ ಅಂತ ಹೇಳಿದರೆ, ಅವರು ಇಂಗ್ಲೀಷ್ ಲಿಟ್ರೇಚರ್ ಓದುವಾಗ BA ಇಂಗ್ಲೀಷ್ ತಗೊಂಡಿದ್ದಾರೆ. ಮತ್ತು ಅವರಿಗೆ ಓದುವ ಹವ್ಯಾಸ ತುಂಬ ಚೆನ್ನಾಗಿತ್ತು. ಎಷ್ಟು ಕಷ್ಟ ಆಗಲಿ ಪುಸ್ತಕ ಕೊಂಡ್ಕೊಂಡು ಓದೋದನ್ನು ಅವರು ತಪ್ಪಿಸ್ತಾ ಇರಲಿಲ್ಲ. ಮನೆಯಲ್ಲೂ ಭಾಳ ಎನ್ಕರೇಜ್ಮೆಂಟ್ ಇತ್ತು. ಹಾಗಾಗಿ ಓದಿ ಅವರು ಭಾಳ ಪ್ರಖ್ಯಾತರಾದರು, ವಿದ್ವಾಂಸರಾದರು ಅಂತ ನನಗೆ ಅನಿಸುತ್ತೆ. ಮತ್ತು ಅವರ ಓದಿಗೆ ಕಾರಣ ಬಹಳ ಶ್ರೇಷ್ಠ ಲೇಖಕರಾದ ಕನ್ನಡದಲ್ಲಿ ಅನಂತಮೂರ್ತಿಯವರಾಗಲಿ, ಭೈರಪ್ಪನವರಾಗಲಿ, ಅಥವಾ ಶ್ರೀರಂಗ ಅವರಾಗಲಿ, ಈ ರೀತಿ ಅಡಿಗರು, ಇವರದ್ದೆಲ್ಲ ಇನ್ಫ್ಲುಯೆನ್ಸ್ ಅವ್ರ ಮೇಲೆ ಆಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಇವರು ಎಲ್ಲರ ವಿಚಾರವಾಗಿ ನಾಟಕಗಳನ್ನು ಟ್ರಾನ್ಸ್ಲೇಟ್ ಮಾಡೋದು, ಅವರ ಕವನಗಳನ್ನು ಓದಿ ಅದನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡೋದು, ಈ ಥರ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಇವರೆಲ್ಲ ಪ್ರಭಾವ ಬೀರಿ ಅವರು ಕನ್ನಡ ಸಾರಸ್ವತ ಲೋಕದಲ್ಲಿರೋ ಅಂತಹ ಎಲ್ಲ ಹಿರಿಯರನ್ನು ಅವರು ಓದಿದ್ದಾರೆ. ಅವರ ಲೈಬ್ರರಿ ಕಲೆಕ್ಷನ್ನ ನೋಡಿದ್ರೆ ಗೊತ್ತಾಗುತ್ತೆ, ಬಹಳ ಪುಸ್ತಕಗಳಿದ್ವು. ಅದನ್ನೆಲ್ಲ ಓದಿರೋದ್ರಿಂದ ಪ್ರಭಾವಿತರಾಗಿ ಬೇರೆಯವರ ಬರಹವನ್ನು ಮತ್ತು ಪಾಶ್ಚಾತ್ಯ ಸಾಹಿತಿಗಳದ್ದು ಚೆನ್ನಾಗಿ ಓದ್ಕೊಂಡಿದ್ರು ಅವರು. ಮೇನಾಗಿ ಹೇಳಬೇಕಂದ್ರೆ ಶೇಕ್ಸ್ಪಿಯರ್ ಬಗ್ಗೆ ನನಗೆ ಗೊತ್ತಿರೋದು, ಅವರ ವಿಶೇಷವಾಗಿ ಅವರನ್ನು ಗುರುತಿಸ್ತಾ ಇದ್ದಿದ್ದು ಅವರ ಅನುವಾದಗಳನ್ನು. ಶೇಕ್ಸ್ಪಿಯರ್ ನಾಟಕಗಳ ಅನುವಾದ ಕನ್ನಡದಲ್ಲಿ ಮಾಡೋದನ್ನು ತುಂಬ ಜನ ಇವತ್ತು ಗುರುತಿಸ್ತಾರೆ, ಅದನ್ನು ನೆನೆಸ್ಕೊಳ್ತಾರೆ, ಅದನ್ನು ಆಡಿದ್ದಾರೆ. ಎಷ್ಟೋ 100 ತಂಡಗಳು ಅದನ್ನು ಸ್ಟೇಜ್ ಮಾಡಿವೆ, ಮ್ಯಾಕ್ಬೆತ್ ಮತ್ತು ಹ್ಯಾಮ್ಲೆಟ್ ನಾಟಕಗಳನ್ನು. ಹಾಗಾಗಿ ಇವರದೆಲ್ಲರ ಇನ್ಫ್ಲುಯೆನ್ಸ್ ಅವರಿಗೆ ದೊಡ್ಡ ಬರಹಗಾರರಾಗಿ ಸಾಹಿತ್ಯದಲ್ಲಿ ಒಂದು 50 ವರ್ಷದಷ್ಟು ಕಾಲ ಅವರು ಕೃಷಿಯನ್ನು ಮಾಡಿದ್ದಾರೆ ಅಂತ ನನ್ನ ನೆನಪು ಅದು. ಮತ್ತು ಅಷ್ಟು ಹೆರಿಟೇಜ್ ಅವರು ಬಿಟ್ಟು ಹೋಗಿದ್ದಾರೆ. ಮತ್ತು ಈಗಿನ ಯಂಗ್ಸ್ಟರ್ಸಿಗೆ, ಯುವ ಪೀಳಿಗೆಗೆ ಓದೋದು ಬರೆಯೋದು ಭಾಳ ಕಷ್ಟ ಆಗಿದೆ. ಬಟ್ ಇಂಥವರು ಹೆರಿಟೇಜ್ ಇರುವಂತಹ ಒಂದು ನಮ್ಮ ಸಂಸ್ಕೃತಿಯಲ್ಲಿ ಚಿಕ್ಕವರು ಅದನ್ನು ಓದಬೇಕು ಅಂತ ನನ್ನ ಆಸೆ. ನಾನು ಲಿಟ್ರೇಚರ್ ವಿದ್ಯಾರ್ಥಿನಿ ಏನಲ್ಲ, ಆದರೆ ಅವರ ಪುಸ್ತಕಗಳನ್ನು ಯಂಗ್ಸ್ಟರ್ಸ್ಗೆ ತಲುಪಿಸೋದಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ.
ಅದನ್ನು ಪುಸ್ತಕಗಳನ್ನು ನಾನು ಅವರಿಗೆ ನೀವು ತಗೊಳ್ಳಿ, ಓದಿ, ಉಪಯೋಗಿಸ್ಕೊಳ್ಳಿ, ನಂತರ ಬೇರೆಯವರಿಗೆ ಕೊಡಿ, ಅವರು ಓದಲಿ ಅಂತ ಹೇಳಿ ನಾನು ಆಸೆ ಪಡ್ತೀನಿ. ಯಾಕೆ ಅಂತ ಹೇಳಿದರೆ ಇದು ಮತ್ತೆ ರಾಮಚಂದ್ರ ದೇವ ಹುಟ್ಟಿ ಬರೋದು ಇಲ್ಲ, ಮತ್ತು ಅದೇ ಥರ ಬರವಣಿಗೆನ ಬೇರೆ ಯಾರೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅದನ್ನು ಪ್ರಚಾರ ಪಡಿಸಬೇಕು, ಚಿಕ್ಕ ಮಕ್ಕಳು ಓದಬೇಕು, ಬೇರೆ ಬೇರೆ ಪ್ರಕಾರಗಳನ್ನು, ವಿದ್ಯಾವಂತರಾಗಬೇಕು, ಓದಿನಲ್ಲೇ ಜ್ಞಾನಾಭಿವೃದ್ಧಿ ಇರೋದು, ಅದನ್ನು ಮಾಡಿಕೊಳ್ಬೇಕು ಅಂತ ನನ್ನ ಆಸೆ. ಅದನ್ನು ನಾನು ಮಾಡ್ತೀನಿ ಅಷ್ಟೇ. ನನಗೆ ಇನ್ನೂ ಹೆಚ್ಚಿಗೆ ಇದನ್ನು ಹೇಳೋದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ. ಖಂಡಿತ ಖಂಡಿತ ಮೇಡಮ್. ನೀವು ಈ ಸರ್ ಅವರು ಯಾವ ರೀತಿ ಶೇಕ್ಸ್ಪಿಯರ್ ನಾಟಕಗಳನ್ನ ಅನುವಾದಗಳನ್ನ ಮಾಡ್ತಾ ಇದ್ರು, ಅದನ್ನ ಯಾವ ರೀತಿ ನಾಟಕಗಳನ್ನ ಮಾಡ್ತಾ ಇದ್ರು, ಹಾಗೂ ಅವರು ಯಾವೆಲ್ಲ ಲೇಖಕರಿಂದ ಪ್ರಭಾವವನ್ನು ಪಡೆದುಕೊಂಡಿದ್ರು, ಯಾವ ರೀತಿ ಬರಿತಾ ಇದ್ರು, ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಹೋದ್ರ. ಇನ್ನು ಅವರು ಶೇಕ್ಸ್ಪಿಯರ್ ನಾಟಕಗಳ ಅನುವಾದಗಳಲ್ಲದೆ ಒಂದಷ್ಟು ಇತರ ಬರಹಗಳನ್ನ ಕೂಡ ಬರೆದಿದ್ದಾರೆ. ಸೊ ಇತರ ಸಾಹಿತ್ಯಗಳಲ್ಲೂ ಕೂಡ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅದರ ಬಗ್ಗೆ ಒಂದಷ್ಟು ಹೇಳ್ಬಹುದು? ಹೇಳ್ತೀನಿ. ಅದಕ್ಕೆ ಮುಂಚೆ ಅವರು ಅಧ್ಯಾಪಕರಾಗಿ ಕೆಲಸ ಮಾಡಿದ್ರು. MA ಮಾಡಿಕೊಂಡು ನಂತರ ಮೈಸೂರಿನ ಬನೈಮಾಸ್ ಕಾಲೇಜಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದರು. ಆಮೇಲೆ ಬೆಂಗಳೂರು ನ್ಯಾಷನಲ್ ಕಾಲೇಜಲ್ಲಿ ಕೆಲಸ ಮಾಡಿದರು. ಅಂದರೆ ಕುವೆಂಪು ಯೂನಿವರ್ಸಿಟಿಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪಾರ್ಟ್ಮೆಂಟನ್ನು ಹುಟ್ಟು ಹಾಕಿದವರು ಅವರು. ಹಾಗಾಗಿ ಅದನ್ನು ಹುಟ್ಟು ಹಾಕಿ ಅದನ್ನು ಅಭಿವೃದ್ಧಿಪಡಿಸಿ ಆಮೇಲೆ ಕೊನೆಗೆ ಅದನ್ನು ಅಲ್ಲೂ ಅವರು ಏನಂತಾರೆ ಪ್ರೊಫೆಸರ್ ಆಗಿ ಆಮೇಲೆ ಅದರಿಂದ ಹಿಂದೆ ಬಂದು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ರು. ಹೀಗೆ ಬೇರೆ ಬೇರೆ ಕೆಲಸಗಳನ್ನ ತೊಡಗಿಸ್ಕೊಳ್ಳುವಾಗ ಅವರು ಸಾಹಿತ್ಯ ಕೃಷಿ ನಡೀತಾನೆ ಇತ್ತು. ನನಗೆ ಗೊತ್ತಿರೋ ಹಾಗೆ ನಾನು 1976ನೇ ಇಸ್ವಿಯಲ್ಲಿ ಅವರನ್ನ ಮದುವೆ ಆಗಿದ್ದು. ಆವಾಗಲೂ ಅವರು ಪ್ರಖ್ಯಾತರಾಗಿದ್ದರು, ಮತ್ತು ಬರಹಗಳನ್ನ ಬರೀತಾ ಇದ್ದರು. ಮತ್ತು ಆವಾಗಲೇ ಅವರು ಟ್ರಾನ್ಸ್ಲೇಷನ್ ಮ್ಯಾಕ್ಬೆತ್ ಮುಗಿದಿತ್ತು, ಬಟ್ ಹ್ಯಾಮ್ಲೆಟ್ ನಾನು ಮದುವೆ ಆದಮೇಲೆ ಅವರು ನಾಟಕವನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದರು. ಮತ್ತು ದೆಹಲಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದರು. ಅಮೇರಿಕನ್ ಲೈಬ್ರರಿ ಆಫ್ ಕಾಂಗ್ರೆಸ್ ಅಂತ ಹೇಳಿ ಇಲ್ಲಿ ನಮ್ಮ ಇಂಡಿಯಾ ದೇಶದ ಪುಸ್ತಕಗಳನ್ನೆಲ್ಲ, ಎಸ್ಪೆಷಲಿ ದಕ್ಷಿಣ ಭಾರತದ ಬೇರೆ ಬೇರೆ ಭಾಷೆ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿ ಕ್ಯಾಟಲಾಗ್ ಮಾಡಿ ಅದನ್ನು ಅಮೇರಿಕನ್ ಯೂನಿವರ್ಸಿಟೀಸ್ಗಳಿಗೆ ಕಳಿಸಿಕೊಡುವಂಥ ಒಂದು ಕ್ಯಾಟಲಾಗಿಂಗ್ ಕೆಲಸ. ಇದು ಬಹಳ ದೊಡ್ಡ ಕೆಲಸನೇ ಅದು. ಆ ಕೆಲಸ ಮಾಡುವಾಗ ಅವರು ಪುಸ್ತಕಗಳನ್ನ ಸಂಗ್ರಹಿಸಿದ್ರು, ಕೊಡ್ತಾ ಇದ್ರು. ಆವಾಗ ನಾನು ಮದುವೆ ಆಗಿ ಹೊಸತಾಗಿ ಡೆಲ್ಲಿಗೆ ಹೋಗಿದ್ದೆ. ಅಲ್ಲಿ ಕನ್ನಡವನ್ನು ಮನೆಯಲ್ಲಿ ಕೇಳುವಂಥ ಒಬ್ಬಳೇ ಕನ್ನಡಿಗಳು ನಾನೊಬ್ಬಳೇ ಇದ್ದೆ. ಹಾಗಾಗಿ ಅವರು ಟ್ರಾನ್ಸ್ಲೇಷನ್ ಮಾಡುವಾಗ ಕೆಲವನ್ನ ಸುಮ್ಮನೆ ರೀಡ್ ಮಾಡಿ ನನಗೆ ಕೇಳಿಸೋರು, ಏನು ಹೇಗಿದೆ ಅಂತ. ನನಗೆ ಗೊತ್ತಿರೋ ಅಷ್ಟರಲ್ಲಿ ನಾನು ಚೆನ್ನಾಗಿದೆ ಅಥವಾ ಏನೋ ಹೇಳ್ತಾ ಇದ್ದೆ. ಇದು ನನ್ನ ಅದು ಟ್ರಾನ್ಸ್ಲೇಷನ್ ಆಗುವ ಹ್ಯಾಮ್ಲೆಟ್ ಟ್ರಾನ್ಸ್ಲೇಷನ್ ಆಗುವಾಗಿನ ಇದು ಒಂದು ನನ್ನ ನೆನಪು. ಅದು ಅಂದರೆ ಅವರು 72ನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಅನಿಸುತ್ತೆ. 74ಕ್ಕೋ ಏನೋ ಮ್ಯಾಕ್ಬೆತ್ ಟ್ರಾನ್ಸ್ಲೇಟ್ ಆಯಿತು, ಮತ್ತು ಇದು 76ರಲ್ಲಿ ಬಿಡುಗಡೆ ಆಯಿತು ಇದು ಹ್ಯಾಮ್ಲೆಟ್ಗೆ. ಅವ್ರಿಗೇನೆಂದರೆ ಒಂದು ಆಸೆ ಇಟ್ಕೊಂಡಿದ್ರು, ಶೇಕ್ಸ್ಪಿಯರಿನ ಪ್ರಮುಖ ನಾಟಕಗಳನ್ನು ಅವರು ಕನ್ನಡಕ್ಕೆ ನಾವು ಅನುವಾದ ಮಾಡಬೇಕು. ಅದಕ್ಕೆ ಹಿಂದೆ ಬೇಕಾದಷ್ಟು ಜನ ಅನುವಾದಗಳನ್ನ ಮಾಡಿದ್ರು, ಆದ್ರೂ ಅವರಿಗೆ ಅದೊಂದು ಆಸೆ ಇತ್ತು. ಪ್ರಖ್ಯಾತ ಒಂದು 12 ನಾಟಕಗಳನ್ನು ಅವರು ಅನುವಾದ ಮಾಡಬೇಕು ಅಂತ ಒಂದು ಏನಂತಾರೆ ನಾಟಕ ಮಾಲಿಕೆಯನ್ನು ಹೊರತರಬೇಕು ಅಂತ ಒಂದು ದೊಡ್ಡ ಅಭಿಲಾಷೆ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಇವೆರಡು ಮುಗಿಸಿದ್ರು. ಇನ್ನು ಕೆಲವು ಆಮೇಲೆ ಕಿಂಗ್ ಲಿಯರು ಮತ್ತು ಟೆಂಪೆಸ್ಟು ಇವೆರಡುವೆ ಡ್ರಾಫ್ಟ್ ಫಾರ್ಮಲ್ಲಿ ಅವರು ತೀರ್ಕೊಂಡ ನಂತರ ನನಗೆ ಸಿಕ್ಕಿದೆ. ಅದು ಯಾವ ಸ್ಟೇಜಲ್ಲಿದೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ರೋಮಿಯೋ ಜೂಲಿಯಟ್ದು ಕೆಲವು ಪೇಜಸ್ ಸಿಕ್ತು, ಉಳಿದಿದ್ದು ಸಿಗಲಿಲ್ಲ ನನಗೆ. ಅಂದರೆ ನನ್ನ ಅನಿಸಿಕೆಯಲ್ಲಿ ಅವರು ಒಟ್ಟು 5 ನಾಟಕಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಶೇಕ್ಸ್ಪಿಯರ್ ನಾಟಕಗಳನ್ನು. ಅದರಲ್ಲಿ 4 ಅವೈಲೇಬಲ್ ಆಗಿದೆ. ಅದನ್ನು ಇದು ಅವರಿಗೆ ಅದೊಂದು ದೊಡ್ಡ ಆಸೆ ಇತ್ತು, ಫುಲ್ ಅಷ್ಟನ್ನು ಮಾಡಬೇಕು ಅಂತ. ಬಟ್ ಅಷ್ಟು ದಿನ ಅವರಿಗೆ ಬದುಕು ಸಹಕರಿಸಲಿಲ್ಲ. ಹಾಗಾಗಿ ಅಲ್ಲಿಗೆ ಅದು ಮುಗೀತು. ಮತ್ತು ಅವರು ನೀವು ಹೇಳಿದಂಗೆ ಪಾಶ್ಚಾತ್ಯ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡೋದ್ರಲ್ಲಿ ಭಾಳ ಎಕ್ಸ್ಪರ್ಟೈಸ್ ಇತ್ತು ಅಂತ ನನಗೆ ಅರ್ಥ ಆಗುತ್ತೆ. ಯಾಕೆಂದರೆ ಅವರು ಅನೇಕ ನಾಟಕಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಅವುಗಳು ಸ್ಟೇಜ್ ಸಹ ಆಗಿದೆ. ಈಗ ಇದು ವೀವರ್ಸ್, ಎಂಡ್ ಗೇಮ್, ಹ್ಯಾಪಿ ಡೇಸ್, ಗೋಡೋನು ಬೆರವೆಗಾಗಿ ಇಂಥ ಒಂದು ಪ್ರಖ್ಯಾತ ನಾಟಕಗಳನ್ನು ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅವುಗಳೆಲ್ಲ ಬೇರೆ ಬೇರೆ ಕಡೆ ಈ ರಂಗತಂಡಗಳು ಅದನ್ನು ಸ್ಟೇಜ್ ಮಾಡಿವೆ. ಮೈಸೂರಿನ ರಂಗಾಯಣದಲ್ಲಂತೂ ಈ ನಾಟಕಗಳನ್ನು ಸ್ಟೇಜ್ ಮಾಡಿದ್ದಾರೆ. ರಂಗಾಯಣದ ರೆಪರ್ಟರೀಸ್ ಅವರುಗಳು ಇದನ್ನು ಸ್ಟೇಜ್ ಮಾಡಿ ತುಂಬ ಚೆನ್ನಾಗಿ ಆಗಿದೆ. ಅದು ಈಗಲೂ ಪೋಸ್ಟರ್ಸ್ ಎಲ್ಲ ಅಲ್ಲಿ ಕಾಣುತ್ತೆ, ಅಲ್ಲಿ ಇಟ್ಟಿದ್ದಾರೆ ಅದನ್ನ. ಅಂದರೆ ರಾಮಚಂದ್ರ ದೇವ ಅವರಿಗೆ ಶೇಕ್ಸ್ಪಿಯರ್ ನಾಟಕಗಳನ್ನ ಅನುವಾದ ಮಾಡೋದು ಒಂದು ಬಹಳ ಏನಂತಾರೆ ಮಹತ್ವದ ಸಂಗತಿಯಾಗಿತ್ತು. ಆ್ಯಸ್ ಎ ಟೀಚರ್ ಅವರಿಗೆ ಅನಿಸಿರ್ಬಹುದು. ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದರಿಂದ
ಅದು ಬಹಳ ಚಾಲೆಂಜಿಂಗ್ ಅದು ಅಂತ ಹೇಳಿ ಅವರು ಈ ಮಾಲಿಕೆಯನ್ನ ನಾಟಕಗಳ ಮಾಲಿಕೆಯನ್ನ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಅವರು ಅನ್ಕೊಂಡಿದ್ರು ಅಂತ ಅನ್ಸುತ್ತೆ. ಒಂದು ಪ್ರಖ್ಯಾತಿ. ಮತ್ತೆ ಆಗಿನ ಕಾಲದಲ್ಲಿ ಶೇಕ್ಸ್ಪಿಯರು ಎಲ್ಲರಿಗೂ ಬೇಕಾಗಿದ್ದ ಒಂಥರ, ವಿದ್ಯಾರ್ಥಿಗಳಿಗೂ ಟೀಚರ್ಸ್ಗೂ ಅದನ್ನ ಇಂಗ್ಲಿಷ್ನ ಅರ್ಥ ಮಾಡ್ಕೊಳ್ಳೋದು, ಕಲಿಯೋದು, ಇವೆಲ್ಲ ಬಹಳ ಜನಗಳಿಗೆ ಅದೊಂಥರ ಪ್ರೀತಿ ಇತ್ತು ಅಂತ ಅನ್ಸುತ್ತೆ. ಮತ್ತೆ ಅದು ಸ್ವಲ್ಪ ಕಠಿಣವಾಗೂ ಇದ್ದಿರಬಹುದು. ಹಾಗಾಗಿ ಇದು ಚಾಲೆಂಜಿಂಗ್ ಆಗಿ ತಗೊಂಡು ಇದನ್ನು ಮಾಡೋಣ ಅಂತ ಅವ್ರು ಅನ್ಕೊಂಡಿದ್ರೇನೋ. ಹಾಗಾಗಿ ಈ ನಾಟಕಗಳನ್ನು ಅವರು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ನೋಡಿದ್ದಾರೆ. ಮತ್ತೆ ಅವರು ಅವ್ರ PhD ಥೀಸಿಸಿನ ಸಬ್ಜೆಕ್ಟ್ ಏನಂದ್ರೆ ಕಂಪ್ಯಾರಿಟಿವ್ ಅನಾಲಿಸಿಸ್ ಆಫ್ ಶೇಕ್ಸ್ಪಿಯರ್ಸ್ ಟ್ರಾನ್ಸ್ಲೇಷನ್ ಟು ಕನ್ನಡ. ಅಂದ್ರೆ ಶೇಕ್ಸ್ಪಿಯರ್ 2 ಸಂಸ್ಕೃತಿಗಳಲ್ಲಿ ಅಂತ ಹೇಳಿ ನೋಡಿ, ಈ ಪುಸ್ತಕವನ್ನ ಅದು ಅವರ ಥೀಸಿಸ್ ಆಧಾರಿತವಾಗಿ ಇದನ್ನು ಬರೆದಿದ್ದಾರೆ. ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಸಂಸ್ಕೃತಿಗಳಲ್ಲಿ ಶೇಕ್ಸ್ಪಿಯರ್ ಬಗ್ಗೆ ದೊಡ್ಡ ವಿವರಣೆ ಇದೆ. ಅಂದ್ರೆ ನಮ್ಮ ಕನ್ನಡದ ಸಾಹಿತ್ಯದ ಇತಿಹಾಸದಲ್ಲಿ ಬೇರೆ ಬೇರೆ ಅನುವಾದಕರು ಕನ್ನಡಕ್ಕೆ ಶೇಕ್ಸ್ಪಿಯರ್ ನಾಟಕಗಳನ್ನ ಟ್ರಾನ್ಸ್ಲೇಟ್ ಮಾಡಿದಾರಲ್ಲ, ಅದರ ಸಂಪೂರ್ಣ ಆಲ್ಮೋಸ್ಟ್ 1 ಶತಮಾನದಷ್ಟು ಕಾಲದ್ದು ಟ್ರಾನ್ಸ್ಲೇಷನ್ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ಹೈಲೈಟ್ ಮಾಡಿ ಥೀಸಿಸ್ ಅನ್ನ ಬರೆದಿದ್ರು. ಇದಕ್ಕೆ UR ಅನಂತಮೂರ್ತಿ ಅವರು ಇದು ಕೊಟ್ಟಿದ್ದಾರೆ, ಮುನ್ನುಡಿ ಅಲ್ಲಿ ಬರೆದಿದ್ದಾರೆ. ಈ ರೀತಿಯ ಏನಂತಾರೆ ಅನಾಲಿಸಿಸ್ ಅನ್ನ ಇದುವರೆಗೆ ಯಾರೂ ಮಾಡಿಲ್ಲ ಅಂತ ಹೇಳಿ ಬರೆದಿದ್ದಾರೆ. ಹಾಗಾಗಿ ಶೇಕ್ಸ್ಪಿಯರ್ ಅವರಿಗೆ ಬಹಳ ಪ್ರತಿಭಾವಂತ ಮತ್ತೆ ಬಹಳ ಇಷ್ಟವಾದವರು ಅಂತ ಅನ್ಸುತ್ತೆ. ಹಾಗಾಗಿ ಶೇಕ್ಸ್ಪಿಯರ್ ನಾಟಕಗಳನ್ನ ಅವರು ಬರೆದಿದ್ದು. ಮತ್ತೆ ಇನ್ನೊಂದು ಎಲ್ಲ ಹೇಳೋದು ನಾನು ಕೇಳಿರೋದು, ಅವರು ತೀರ್ಕೊಂಡ ನಂತರ ಇದರ ಶೇಕ್ಸ್ಪಿಯರ್ ನಾಟಕಗಳನ್ನ ಕನ್ನಡಕ್ಕೆ ಅನುವಾದ ಮಾಡೋದ್ರಲ್ಲಿ ಬೇರೆ ಬೇರೆ ವಿಧಾನಗಳಿದೆ. ಬಟ್ ಇವರದ್ದು ರಾಮಚಂದ್ರ ದೇವನ್ ಹೇಳ್ಕೊಳ್ತಾ ಇದ್ರು, ನಂದು ಭಾವಾನುವಾದ ಅಂತ. ಅನೇಕ ಏನಂತಾರೆ ಮಾತುಗಳು ಅಲ್ಲಿ ಒರಿಜಿನಲ್ಲೇ ಇಲ್ವೇ ಇಲ್ಲ, ಶೇಕ್ಸ್ಪಿಯರ್ ನಾಟಕದಲ್ಲೇ ಇಲ್ಲ. ಆದರೆ ನಾನು ಆ ಸ್ಟೋರಿ ಕಂಪ್ಲೀಟ್ ಮಾಡೋದಿಕ್ಕೆ, ನಾಟಕವನ್ನು ಕಂಪ್ಲೀಟ್ ಮಾಡೋದಿಕ್ಕೆ ನಾನು ನನ್ನದೇ ಕೆಲವು ವಾಕ್ಯಗಳನ್ನ ಸೇರಿಸಿದ್ದೀನಿ. ಇದು ಭಾವಾನುವಾದ. ಅಂದ್ರೆ ಶೇಕ್ಸ್ಪಿಯರ್ ನಾಟಕ ಓದಿದಾಗ ಏನು ಭಾವ ಬರುತ್ತೆ ಅದು ಬರಬೇಕು ಕನ್ನಡದಲ್ಲಿ ಅಂತ ಹೇಳಿ ಆ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅವರು. ಹಾಗಾಗಿ ಅದು ಅವರೇ ಹೇಳಿದ್ದಾರೆ ಅದನ್ನು. ಈ ರೀತಿ ಅನೇಕ ವಾಕ್ಯಗಳು ನನ್ನದಿದೆ ಭಾವನೆ ತರಕ್ಕೆ ಅಂತ. ಮತ್ತೆ ಅದು ಶ್ರೇಷ್ಠವಾದದ್ದು ಅಂತ ಎಲ್ಲರೂ ಅದನ್ನ ರಂಗತಂಡದವರಾಗ್ಲಿ ರಂಗಕರ್ಮಿಗಳಾಗ್ಲಿ ಅದನ್ನ ಹೇಳ್ತಾರೆ, ಚೆನ್ನಾಗಿದೆ ಅಂತ ಹೇಳ್ತಾರೆ, ಭಾಷೆ ಚೆನ್ನಾಗಿದೆ, ವಿಶೇಷವಾಗಿದೆ. ಮತ್ತೆ ಕೆಲವರು ಅದನ್ನ ಬಾಯಲ್ಲಿ ಹೊರಳೋದೇ ಇಲ್ಲ ಅಂತ ಅಂತಾರೆ, ಕ್ಲಿಷ್ಟವಾಗಿದೆ ಅಂತನೂ ಅಂತಾರೆ. ಆದ್ರೆ ಶೇಕ್ಸ್ಪಿಯರ್ನ ಜನರ ಹತ್ತಿರಕ್ಕೆ ಸ್ಟೂಡೆಂಟ್ಗಳಿಗೆ ಅನುಕೂಲ ಆಗಲಿ ಅಂತಲೂ ಇರಬಹುದು ಆಸ್ ಎ ಟೀಚರ್ ಅವರು. ಮತ್ತೆ ಅವರದ್ದು ಇವೆರಡು ನಾಟಕಗಳ ಟ್ರಾನ್ಸ್ಲೇಷನ್ಸು ಪಠ್ಯಪುಸ್ತಕವಾಗಿತ್ತು. ಬೆಂಗಳೂರು ಯೂನಿವರ್ಸಿಟಿಲಿ ಡಿಗ್ರಿ ಸ್ಟೂಡೆಂಟ್ಸಿಗೆ ಮತ್ತೆ ಮೈಸೂರು ಯೂನಿವರ್ಸಿಟಿಯಲ್ಲೂ ಅಷ್ಟೇ ಡಿಗ್ರಿ ಸ್ಟೂಡೆಂಟ್ಗೆ ಅದನ್ನು ಪಠ್ಯವಾಗಿ ಇಟ್ಟಿದ್ರು. ಆ ರೀತಿಯ ಹಾಗಾಗಿ ಅವರಿಗೆ ಶೇಕ್ಸ್ಪಿಯರ್ ನಾಟಕಗಳು ಅಂತ ತುಂಬ ಇಷ್ಟ ಇದ್ದಿರಬಹುದು ಅಂತ ನಾನಿವತ್ತು ಅಂದ್ಕೊಳ್ತೀನಿ. ಅವರು 2 ನಾಟಕಗಳನ್ನ ಪ್ರಿಂಟ್ ಹಾಕ್ಸಿದ್ದಾರೆ. ಇನ್ನೆರಡು ನಾಟಕಗಳನ್ನು ನಾನು ಟೈಪ್ ಮಾಡಿ ರೆಡಿ ಇದ್ದೀನಿ, ಅದನ್ನು ಪ್ರಿಂಟ್ ಮಾಡಬೇಕು ಅಂತ. ಅವರು ಬೋಧಿ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ರು. ಆ ಬೋಧಿ ಟ್ರಸ್ಟ್ ಕಲ್ಮಡ್ಕ ಹಳ್ಳಿಯಲ್ಲಿ, ಆ ರೂರಲ್ ಅಲ್ಲಿ, ಅದು ರಿಮೋಟ್ ವಿಲೇಜ್, ಅದು ಕಲ್ಮಡ್ಕ ಅನ್ನೋದು ಸುಳ್ಯ ತಾಲೂಕಲ್ಲಿ. ಅಲ್ಲಿ ಥಿಯೇಟರ್ ಪರಿಕಲ್ಪನೆ ಇಟ್ಕೊಂಡಿದ್ರು ಅವರು. ಬೋಧಿ ಟ್ರಸ್ಟ್ ಅಂತ ಮಾಡಿ ಅಲ್ಲಿ ಅಕಾಡೆಮಿಕ್ ಆಗಿ ಮತ್ತೆ ಈ ಥಿಯೇಟ್ರಿಕಲ್ ಆಕ್ಟಿವಿಟೀಸ್ ಎಲ್ಲ ನಡೀಬೇಕು ಅಂತ ಹೇಳಿ ಅದರ ಇನಾಗ್ಯುರೇಷನ್ಗೆ BV ಕಾರಂತರವ್ರನ್ನ ಕರೆಸಿ ಅವರು ಅದನ್ನು ಇನಾಗ್ಯುರೇಷನ್ ಮಾಡಿ ಅಲ್ಲಿ ದೊಡ್ಡ ಪ್ಲಾನ್ ಇತ್ತು. ಇವತ್ತು ಅಷ್ಟೇ ಲೇಖನ ಇದೆ ಅವರದ್ದು, ಕಾರಾಂತರಂಗ ಅಂತ ಹೇಳಿ ಬರೆದಿದ್ದಾರೆ. ಅದರಲ್ಲಿ ಟ್ರಸ್ಟ್ ಅಡಿಯಲ್ಲಿ ಇದೊಂದು ಆಕ್ಟಿವಿಟಿಯನ್ನ ಹಮ್ಮಿಕೊಳ್ಬೇಕು, ಬೇರೆಯವ್ರ ಜೊತೆ ಎಲ್ಲ ಸೇರಿ ಮಾತುಕತೆ ಆಡ್ಕೊಂಡು ಎಕ್ಸ್ಪರ್ಟ್ಸ್ಗಳ ಜೊತೆ ಸೇರಿ ಕಾರಾಂತರಂಗ ಅಂತ ಮಾಡಿ ಅದರಲ್ಲಿ ಏನೇನು ಆಕ್ಟಿವಿಟೀಸ್ ಮಾಡಬೇಕು, ಅವರ ಥಿಯೇಟರ್ ಕೆಲಸಗಳನ್ನು ಯಾವ ರೀತಿ ಏನಂತಾರೆ ಸೈಂಟಿಫಿಕ್ ಆಗಿ ಸ್ಟಡಿ ಮಾಡುವಂತಹ ಪ್ರೋಗ್ರಾಮ್ ಅನ್ನು ಅವರು ಇಟ್ಕೊಂಡಿದ್ರು. ಅದರ ಡೀಟೇಲ್ಸ್ ನನ್ನ ಹತ್ರ ಇದೆ. ಅದನ್ನು ಯಾರಿಗೆ ಕೊಡಬೇಕಂತ ಗೊತ್ತಿಲ್ಲ, ಯಾರನ್ನ ನಂಬಿ ಕೊಡಬೇಕು, ಅವರು ಅದನ್ನ ಆ ಕಾರ್ಯವನ್ನು ಪೂರೈಸ್ತಾರೆ ಅಂತ. ಇಷ್ಟು ಅವರ ಟ್ರಾನ್ಸ್ಲೇಷನ್ಸ್ ಬಗ್ಗೆ. ಹಿ ವಾಸ್ ಎನ್ ಎಕ್ಸ್ಪರ್ಟ್ ಟ್ರಾನ್ಸ್ಲೇಟರ್. ಅಂದ್ರೆ ಹಿಂದಿ ಟು ಕನ್ನಡ, ಇಂಗ್ಲಿಷ್ ಟು ಕನ್ನಡ, ಅಥವಾ ಕನ್ನಡದಿಂದ ಇಂಗ್ಲಿಷ್ಗೆ ಈ ರೀತಿ ಬೇರೆ ಬೇರೆ ತರ ತರ್ಜುಮೆ ಮಾಡ್ತಾ ಇದ್ರು. ಇಂಗ್ಲಿಷ್ ಸಂಸ್ಕೃತದಿಂದ ಇಂಗ್ಲಿಷಿಗೆ ಬಹಳ ಎಕ್ಸ್ಪೆರಿಮೆಂಟಲ್ ಆಗಿದ್ರು. ಅವ ಎಲ್ಲ ನಾಟಕಗಳು ಸ್ಟೇಜ್ ಆಗಿದೆ. ಮತ್ತೆ ಬರೀ ಕನ್ನಡದಲ್ಲೇ ಬರೆದ ನಾಟಕ, ಸ್ವರಚಿತ ಚಿಕ್ಕ ಚಿಕ್ಕ ಕಿರು ನಾಟಕಗಳು ಇವೆ. ಅದು 4 ಸಂಪುಟಗಳನ್ನು ಸಹ ಮಾಡಿದ್ದಾರೆ.
ಆ 4 ಸಂಪುಟಗಳಲ್ಲಿ ಒಟ್ಟು ಒಂದು 11 ನಾಟಕ ಸಿಗುತ್ತೆ. ಅದರಲ್ಲಿ ಮಕ್ಕಳ ನಾಟಕನೂ ಒಂದಿದೆ, ಪುಟ್ಟಿಯ ಪಯಣ ಅಂತ ಹೇಳಿ. ಅದು ನಿನ್ನೆ ಅರಿವು ಸಂಸ್ಥೆಯವರು ಅದನ್ನ ನಾಟಕ ಮಾಡಿದ್ರು, ಕರೆದಿದ್ರು, ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಅಡೋಲೆಸೆನ್ಸ್ ಅಲ್ಲಿ ಟೀನೇಜರ್ಸ್ಗೆ ಎಂಟರ್ ಆಗ್ತಾರಲ್ಲ, ಆ ಮಕ್ಕಳಿಗೆ ಏನಂತೆ ಆ ನಾಟಕವನ್ನ ಸುಮಾರು 1980s ಅಲ್ಲಿ ಬರೆದಿರಬಹುದು. ಅದು ಆಗಿನ ಟೈಮಲ್ಲಿ ಟಿವಿ ಬಂದ ಹೊಸ ಕಾಲ ಅಂತ ಅನ್ಸುತ್ತೆ ಅದು. ಅವಾಗ ಏನಂದ್ರೆ ಈ ಟಿವಿಯಿಂದ ಮುಂದೆ ಮಕ್ಕಳ ಮೇಲೆ ಏನೇನು ಭವಿಷ್ಯದಲ್ಲಿ ಪರಿಣಾಮಗಳಾಗಬಹುದು ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಆ ನಾಟಕದಲ್ಲಿ ಒಂದು ಪುಟ್ಟಿ ಅಂತ ಒಂದು ಟೀನೇಜ್ ಹುಡುಗಿ, ಅವಳು ಎಕ್ಸ್ಪ್ಲೋರ್ ಮಾಡ್ತಾಳೆ. ಮನೆಯಲ್ಲಿ ತಂದೆ ತಾಯಿಗಳಿಗೆ ಪುರ್ಸೊತ್ತಿರೋದಿಲ್ಲ, ತಾಯಿ ಕೆಲಸಕ್ಕೆ ಹೋಗ್ಬೇಕು, ತಂದೆಗೆ ಇನ್ನೇನು ಶೇರ್ ಮಾರ್ಕೆಟಿನ ಲೆಕ್ಕಾಚಾರ ಹಾಕಬೇಕು, ಮಗಳನ್ನ ಮನೆಯಲ್ಲೇ ಬಿಟ್ಟು ಒಂಟಿಯಾಗಿ ಹೋಗ್ತಾಳೆ. ಅದು ಬೇಜಾರು ಮಾಡ್ಕೊಂಡು ಅವಳೇನ್ ಮಾಡ್ತಾಳೆ, ನಾನು ಕಾಡಿಗೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಾಳೆ. ಆ ರೀತಿ ಹೋಗಿ ಅವಳು ಎಕ್ಸ್ಪ್ಲೋರ್ ಮಾಡಿಕೊಂಡು ನಾನು ಏನಿದೆ ಹೊರ ಪ್ರಪಂಚವನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವಳು ಸ್ವಲ್ಪ ಸಮಸ್ಯೆಗಳಿಗೆ ಅಥವಾ ಅಪಾಯಗಳಿಗೆ ಸಿಕ್ಕಾಕೊಳ್ತಾಳೆ ಕಾಡಲ್ಲಿ. ಕೆಟ್ಟ ದೃಷ್ಟಿ ಬೀಳೋರು, ಮತ್ತೆ ಈ ರೀತಿ ಇರುತ್ತಲ್ಲ ಸಮಾಜದಲ್ಲಿ ಬೇರೆ ಏನಂತಾರೆ ದುರ್ನಡತೆ ಇರೋರು, ಅಂಥವ್ರ ಕಡೆಗೆ ಸಿಕ್ಕಾಕೊಂಡು ಮತ್ತೆ ಒಟ್ಟಿನಲ್ಲಿ ಸೇಫ್ ಆಗಿ ಬರ್ತಾಳೆ. ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ಈ ನಮ್ಮ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸಿನ ಪರಿಣಾಮ ಏನಾಗಬಹುದು ಅಂತ. ಈ ಟಿವಿ ಅದೆಲ್ಲ ಬಂದ ಮೇಲೆ ಮಕ್ಕಳಲ್ಲಿ ಅವರಿಗೆ ಹೆಚ್ಚಿನ ಡೈವರ್ಷನ್ಸ್ ಆಗುತ್ತೆ, ಕಾನ್ಸಂಟ್ರೇಷನ್ ಇರೋದಿಲ್ಲ, ಮತ್ತೆ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡುವಂತಹ ಈಗ ಒಂದು ನ್ಯೂಕ್ಲಿಯರ್ ಫ್ಯಾಮಿಲೀಸ್ಗಳಾಗ್ಬಿಟ್ಟಿದೆ. ಅವುಗಳಿಂದಾಗಿ ಮಕ್ಕಳು ಹೊರ ಪ್ರಪಂಚದಲ್ಲಿ ಅದನ್ನ ಕಾಣ್ತಾರೆ. ಪ್ರೀತಿ, ಪ್ರೇಮ, ಭರವಸೆ, ಕಲಿಕೆ ಎಲ್ಲವನ್ನು ಹೊರಗಡೆ ಏನೋ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೋಗಿ ಅಪಾಯಕ್ಕೆ ಸಿಕ್ಕ ಹಾಕೊಂಡು ಆಮೇಲೆ ಅದನ್ನು ತಪ್ಪಿಸ್ಕೊಂಡು ಬರ್ತಾರೆ. ಹಾಗಾಗಿ ನಾವು ಮಕ್ಕಳ ಸುರಕ್ಷತೆ ಮಾಡಬೇಕಾದ್ರೆ ನಾವು ಅವರನ್ನ ಜೊತೆಲಿ ಕೂರಿಸ್ಕೊಂಡು ಅವರ ಮಾತನ್ನ ಕೇಳಬೇಕು, ಅವರಿಗೆ ಸಮಯ ಕೊಡಬೇಕು, ಅವರಿಗೆ ತಿಳುವಳಿಕೆ ಕೊಡಬೇಕು ಅಂತ ಈ ಥರ ಎಲ್ಲ ಹೇಳಿದ್ದಾರೆ. ಅಂದರೆ ಆ ಥರ ಸಾಮಾಜಿಕವಾಗಿ ಕಾಳಜಿ ಇರುವಂತಹ ಮಕ್ಕಳ ನಾಟಕ ಅಥವಾ ಬೇರೆ ಬೇರೆ ನಾಟಕಗಳು ಇದೆ. ರಾಜಕೀಯಕ್ಕೆ ಸಂಬಂಧಪಟ್ಟದ್ದು, ದಂಗೆಗೆ ಸಂಬಂಧಪಟ್ಟದ್ದು, ಇತಿಹಾಸಕ್ಕೆ ಸಂಬಂಧಪಟ್ಟದ್ದು. ಅಂದರೆ ಇದೇ ರೀತಿ ಅವರು ಅನೇಕ ಸ್ವರಚಿತ ನಾಟಕಗಳನ್ನ ಬರೆದಿದ್ದಾರೆ. ಅವೆಲ್ಲ ಕಾಂಟೆಂಪರರಿ ಆಗಿದೆ, ಮತ್ತೆ ಪ್ರೆಸೆಂಟ್ ಡೇ ಪ್ರಾಬ್ಲಮ್ಸ್ಗೆ ಕೆಲವು ಸೊಲ್ಯೂಷನ್ ಆಗಿದೆ, ಕೆಲವು ಕ್ವೆಶ್ಚನ್ಸು ಇದೆ ಅದರಲ್ಲಿ. ಮುಂದೇನು ಅಂದರೆ ಪ್ರಪಂಚ ಏನು ಹೀಗೆ ಅನ್ನೋ ಥರ ಒಂದು ರೀತಿಯಲ್ಲಿ ಅದನ್ನ ಸಮಸ್ಯೆಗಳ ಬಗ್ಗೆ ಬಹಳ ಐ ಓಪನರ್ ಆಗುವಂಥ ಕೆಲವು ನಾಟಕಗಳು ಸಹ ಇದೆ ಅದರಲ್ಲಿ. ಅದೆಲ್ಲವೂ ಸ್ಟೇಜ್ ಆಗಿದೆ. ಆ ಸ್ಟೇಜ್ ಆಗಿರೋದು ನೋಡಿದ್ರೆ ಅದು ಬಹಳ ಉತ್ತಮವಾದ ಕೃತಿಗಳು ಅಂತ ಅನ್ಸುತ್ತೆ. ಈಗಲೂ ಅದೆಲ್ಲ ಅವೈಲಬಲ್ ಇದೆ, ಯಾರಾದ್ರೂ ಆಡಿಸೋದಾದ್ರೆ ಆಡಿಸೋದು ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಖಂಡಿತ ಖಂಡಿತ. ಹೀಗೆ ನೀವು ಒಂದಷ್ಟು ಅಂದ್ರೆ ಸ್ವರಚಿತ ನಾಟಕಗಳನ್ನ ಯಾವ ರೀತಿ ಬರೆದಿದ್ದಾರೆ, ಸೊ ಅದನ್ನ ಯಾವ ರೀತಿ ಈಗ ಸ್ಟೇಜ್ ಮಾಡ್ತಾ ಇದ್ದಾರೆ, ಹೀಗೆ ಒಂದಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ತಾ ಹೋದ್ರ, ಇನ್ನು ಅವರು ಬಿ.ವಿ. ಕಾರಂತರ ಜೊತೆ ಕೂಡ ಕೆಲಸವನ್ನ ಮಾಡಿದ್ದಾರೆ. ಅವರ ಜೊತೆ ಒಂದಷ್ಟು ಅನುಭವವನ್ನ ಅಂದ್ರೆ ಪರಸ್ಪರ ಹಂಚಿಕೊಂಡಿದ್ದಾರೆ, ಅಂದ್ರೆ ಕಲೆಯ ವಿಚಾರವಾಗಿ. ಅದರ ಕುರಿತಾಗಿ ಒಂದಷ್ಟು ವಿಚಾರವನ್ನ ಹೇಳಬಹುದು. ಅಂದ್ರೆ ಯಾವುದೇ ರಂಗತಂಡ ಆಗಲಿ ಅದು ನಾಟಕ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳಿದ್ರೆ ರಾಮಚಂದ್ರ ದೇವ ಅವ್ರನ್ನ ಕರೆಸೋರು ಅವರ ನಾಟಕಗಳನ್ನ ಮಾಡುವಾಗ. ಹಾಗಾಗಿ ಮೊದಲು ಹ್ಯಾಮ್ಲೆಟ್ನ ಫಸ್ಟ್ ಪ್ರಯೋಗ ಆಗಿದ್ದು ಶ್ರೀನಿವಾಸ್ ಪ್ರಭು, ಅಶೋಕ ಬಾದರದಿನ್ನಿ ಅವರಿಂದ. ಅಶೋಕ ಬಾದರದಿನ್ನಿ ಅವರು ನಿರ್ದೇಶನ ಮಾಡಿದ್ರು, ಶ್ರೀನಿವಾಸ್ ಪ್ರಭು ಅವರು ಹ್ಯಾಮ್ಲೆಟ್ ರೋಲ್ ಮಾಡಿದ್ರು. ಅಂದ್ರೆ ಎಲ್ಲ ತಂಡಗಳ ಜೊತೆ ರಿಹರ್ಸಲ್ ನಡೆಯುವಾಗ ಇವ್ರನ್ನ ಕರೆಯೋರು ಅವರ ನಾಟಕಗಳದ್ದು. ಹಾಗಾಗಿ ಅವರು ಪ್ರತ್ಯಕ್ಷವಾಗಿ ನೋಡಿ ಅದನ್ನ ಅಲ್ಲಿ ಏನಾರೋ ಮಾರ್ಪಾಡ್ಬೇಕಾದ್ರೆ ಮಾಡಿಕೊಟ್ಟು ಅದನ್ನ ಆ ರೀತಿ ತಂಡಕ್ಕೆ ಸಹಾಯ ಆಗುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರು. ಮತ್ತೆ ಅದೇ ರೀತಿ ಅವ್ರಿಗೆ ಏನಂದ್ರೆ ರಂಗಾಂಡದ ಜೊತೆ, ಕಾರಂತರ ಜೊತೆ, ಮತ್ತೆ ನಾಟಕಕಾರರ ಜೊತೆ, ನಟರ ಜೊತೆ ಈ ರೀತಿ ಬಹಳ ಟೈಮನ್ನು ಸ್ಪೆಂಡ್ ಮಾಡಿದ್ದಾರೆ. ಅದಕ್ಕೆ ತಕ್ಕನಾದ ನಾಟಕಗಳನ್ನು ಅವರು ಆಗ ಬರೆದ್ರು. ಮತ್ತೆ ಬಿ.ವಿ. ಕಾರಂತ್ ಅವರು ಅದೇ ಅವರು ಬಹಳ ಶ್ರೇಷ್ಠವಾದವರು ಅಂತ ಹೇಳಿ ಒಳ್ಳೆ ರ್ಯಾಪ್ ಹೋಯ್ತು ಅವ್ರ ಜೊತೆ, ಬಿ.ವಿ. ಕಾರಂತ ಜೊತೆ, ಮತ್ತೆ ನಮ್ಮ ಶಿವರಾಮ ಕಾರಂತ ಜೊತೆ. ನಾವು ಡೆಲ್ಲಿಯಲ್ಲಿ ಇದ್ದಾಗ ಅವಾಗ ನಮ್ಮ ಮನೆಗೆ ಬಂದಿದ್ರು ಅವರು. ಅವರು ಮಾತುಕತೆ ಎಲ್ಲ ಕೇಳಿದಾಗ ಅವರ ಈ ರೀತಿ ಸಾಹಿತ್ಯಿಕ ಮತ್ತೆ ನಾಟಕದ ಈ ಸಂಬಂಧಗಳು ಬಹಳ ಚೆನ್ನಾಗಿ ಇತ್ತು. ನನಗೆ ಹೆಚ್ಚು ಅರ್ಥ ಆಗದೆ ಹೋದ್ರು, ಅವರೆಲ್ಲ ಒಟ್ಟಾಗಿ ಅದನ್ನ ಒಂದು ರೀತಿಯಲ್ಲಿ ಆಗ ಹೋಗುಗಳನ್ನ ನೋಡ್ಕೊಂಡು ಮಾತಾಡ್ಕೊಂಡು ಇರೋರು, ಹೋಮ್ಲಿ ಆಗಿ ಇರೋರು. ಅದು ಬಹಳ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ. ಮತ್ತೆ ಈ ಬಿ.ವಿ. ಕಾರಂತರ ಜೊತೆ ಅವರು ಇದು ನಾಟಕಗಳ ಜೊತೆಗೆ ಅವರು ಈ ಚಿತ್ರರಂಗದ ಸ್ವಲ್ಪ ಮಟ್ಟಿಗೆ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಗಿರೀಶ್ ಕಾರ್ನಾಡ್ ಅವರ ಅವಾರ್ಡ್ ವಿನ್ನಿಂಗ್ ಮೂವಿ ಬಣ್ಣದ ವೇಷಗೆ ಸ್ಕ್ರಿಪ್ಟ್ ಅನ್ನ ಬರ್ಕೊಟ್ಟಿದ್ರು ರಾಮಚಂದ್ರ ದೇವ ಅವರು. ಅದು ಬಹಳ ಹೆಸರು ಮಾಡಿತು, ಅದು ವಿಶೇಷವಾಗಿತ್ತು. ಮತ್ತೆ ಅದು ಈಗ ಎಲ್ಲ ಆರ್ಕಿವಲ್ಲಿ ಸಿಗುತ್ತೆ ಅಂತ ಅನ್ಸುತ್ತೆ ಅದು. ಮತ್ತೆ ಬಿ.ವಿ. ಕಾರಂತ್ ಅವರದ್ದು ನಾಟಕ ಭೂತಾರಾಧನೆ, ಆ ಡಾಕ್ಯುಮೆಂಟರಿ ಫಿಲ್ಮ್ ಅವರು ಸ್ಕ್ರಿಪ್ಟ್ ಮಾಡಿಕೊಟ್ಟಿದ್ರು. ಅಂದ್ರೆ ಆ ರೀತಿ ಕಲಾ ಪ್ರಪಂಚಕ್ಕೆ ಅವರ ಒಂದು ರೀತಿಯಲ್ಲಿ ಕೊಡುಗೆನೂ ಇದೆ. ಮತ್ತೆ ಅವರೇ ಆ ಒಂದು ಈ ದೊಡ್ಡ ದೊಡ್ಡವರ ಜೊತೆ ಕೆಲಸ ಮಾಡಿದ ಒಂದು
ಕೀರ್ತಿನೂ ಅವ್ರಿಗಿದೆ. ಹ್ಮ್, ಹ್ಮ್, ಅದನ್ನ ನಾನು ಏನಂತಾರೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಖಂಡಿತ. ಯಾಕಂದ್ರೆ ಒಂದು ವ್ಯಕ್ತಿ ಎಲ್ಲದರಲ್ಲೂ ಶ್ರೇಷ್ಠರಾಗಕ್ಕೆ ಕಷ್ಟ. ಹೌದು, ಸೊ ಹೌದು, ಶೇಕ್ಸ್ಪಿಯರ್ ನಾಟಕಗಳನ್ನ ಟ್ರಾನ್ಸ್ಲೇಷನ್ ಮಾಡೋದು ಶ್ರೇಷ್ಠವಾಗಿ ಮಾಡಿದ್ದಾರೆ ಅಂತ ತುಂಬಾ ಜನ ಹೇಳ್ತಾರೆ. ಹೌದು. ಮತ್ತೆ ಅದನ್ನ ಭಾವಾನುವಾದ ಅಂತ ಹೇಳ್ತಾರೆ. ಅದು ತುಂಬಾ ಚೆನ್ನಾಗಿದೆ ಅಂತ. ಆ ರೀತಿ ಒಂದು ವ್ಯಕ್ತಿ ನಾಟಕಕಾರನಾಗೋದು, ಸಾಹಿತ್ಯ ಆಗೋದು, ಕತೆ ಬರೆಯೋದು, ಲೇಖನ ಬರೆಯೋದು, ಪದ್ಯ ಬರೆಯೋದು, ಗದ್ಯ ಬರೆಯೋದು, ಮತ್ತೆ ಲೈಬ್ರೇರಿಯನ್ ಆಗಿದ್ದಿದ್ದು, ಹ್ಮ್, ಹ್ಮ್, ಮೇಷ್ಟ್ರಾಗಿದ್ದು, ಕೃಷಿಕನಾಗಿದ್ದು, ಹಾಗೇನೆ ಇದರಲ್ಲಿ ಏನಂತಾರೆ ಅಂಕಣಕಾರರಾಗಿದ್ರು. ಉದಯವಾಣಿಯಲ್ಲಿ ಹ್ಮ್, ಅಂಕಣಗಳ ವಿಜಯ ಆ, ಕರ್ನಾಟಕದಲ್ಲಿ ಅಂಕಣಕಾರರಾಗಿದ್ರು. ಹ್ಮ್, ಪ್ರಜಾವಾಣಿ ಪ್ರಿಂಟರ್ಸ್ ಲಿಮಿಟೆಡ್ ಅಲ್ಲಿ ಓಹೋ, ಹೆಡ್ ಆಗಿದ್ರು, ಜರ್ನಲಿಸ್ಟ್ ಆಗಿದ್ರು. ಇಷ್ಟೆಲ್ಲ ಕೆಲಸಗಳನ್ನ ಒಂದು ವ್ಯಕ್ತಿ ತುಂಬಾ ಶ್ರಮ ಪಟ್ಟು, ಸಮಯ ಕೊಟ್ಟು, ಎಲ್ಲ ಸುಖ ಬಿಟ್ಟು ಅದನ್ನ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಹೌದು, ಹೌದು. ಅದು ನಾವು ಏನಂತೆ ನಮ್ಮ ಮನೆಯವರು ಅಂತ ಹೇಳ್ಕೊಳ್ಳೋದಕ್ಕಲ್ಲ, ಹ್ಮ್, ಹ್ಮ್, ಆದ್ರೆ ಒಂದು ವ್ಯಕ್ತಿ ಇಷ್ಟೆಲ್ಲ ಮಾಡಕ್ ಆಗುತ್ತಾ ಅಂತ ಆಶ್ಚರ್ಯ ಆಗುತ್ತೆ. ಖಂಡಿತ. ಆ ರೀತಿ ಅವರು ಮಾಡಿದ್ದಾರೆ. ಅದು ಉಪಯೋಗ ಪಟ್ಕೊಂಡು ಜನ ಅದನ್ನ ಸಾರ್ವಜನಿಕವಾಗಿ ಅವ್ರಿಗೆ ತಕ್ಕನಾಗಿ ಅದನ್ನ ಉಪಯೋಗಿಸ್ಕೊಂಡ್ರೆ ಆ ಶ್ರೇಷ್ಠತೆ ಇನ್ನೊಂದಿಷ್ಟು ಹೆಚ್ಚಾಗುತ್ತೆ ಅದು. ಹೌದು, ಹೌದು. ಹ್ಮ್ ಖಂಡಿತ, ಖಂಡಿತ ಮೇಡಮ್. ಅಂದ್ರೆ ಹೀಗೆ ಒಂದಷ್ಟು ಅಂದ್ರೆ ಬಿ ವಿ ಕಾರಂತರ ಜೊತೆ ಯಾವ ರೀತಿ ಕೆಲಸ ಮಾಡಿದ್ರು, ಸೊ ಅಲ್ಲಿ ನಾಟಕಗಳಲ್ಲಿ ಆಗುವಂತಹ ಸಂದರ್ಭದಲ್ಲಿ ಬಿ ವಿ ಕಾರಂತರು ಯಾವ ರೀತಿ ಅವರನ್ನ ಕರೀತಾ ಇದ್ರು, ಹೀಗೆ ಒಂದಷ್ಟು ವಿಚಾರಗಳನ್ನ, ಮತ್ತೆ ಅವರು ಅಂಕಣಕಾರರಾಗಿ ಪತ್ರಿಕೆಯಲ್ಲಿದ್ದು ಅನ್ನುವಂತಹ ವಿಚಾರವಾಗಿರಬಹುದು, ಅಥವಾ ಅವರು ಈ ಒಂದು ಚಿತ್ರರಂಗದಲ್ಲಿ ಯಾವ ರೀತಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು, ಹೀಗೆ ಒಂದಷ್ಟು ವಿಚಾರಗಳನ್ನ ನೀವು ಹೇಳ್ತಾ ಹೋದ್ರ. ಇನ್ನು ನೀವು ಈ ಹಿಂದೆ ಬೋಧಿ ಟ್ರಸ್ಟ್ ಅಂತ ಹೇಳಿದ್ರ, ಹ್ಮ್ ಹ್ಮ್ ಅದರ ಬಗ್ಗೆ ಒಂದಷ್ಟು ಇನ್ನಷ್ಟು ವಿವರಣೆಯನ್ನ ನೀಡಬಹುದಾ ಮೇಡಮ್? ಹ್ಮ್ ಅದು ಬಹಳ ದೊಡ್ಡ ಕನಸಿಟ್ಕೊಂಡಿದ್ರು, ಬೋಧಿ ಟ್ರಸ್ಟ್ ಅಂತ ಮಾಡಿ. ಅದು ಕಲ್ಚರಲ್ ಇದಕ್ಕೆ ಮೀಸಲಾಗಿಡಬೇಕು ಅಂತ ಹೇಳಿ. ಅಂದ್ರೆ ಸಾಹಿತ್ಯ ಅಥವಾ ಈ ನಾಟಕ, ಥಿಯೇಟರು ಇದೆಲ್ಲವೂ ಅಲ್ಲೇ ಆ ಕಲ್ಮಡಕ ಹಳ್ಳಿಯಲ್ಲಿ ಒಂದು ಓಪನ್ ಏರ್ ಥಿಯೇಟರ್ ಮಾಡಬೇಕಂತ ಹೇಳಿ ಅವರಿಗೆ ಇಚ್ಛೆ ಇತ್ತು. ಇಲ್ಲಿ ನಮ್ಮ ರಂಗಾಯಣದಲ್ಲಿ ಇದೆಯಲ್ಲ, ವನರಂಗ ಇದ್ದಂಗೆ ಒಂದು ಚಿಕ್ಕದಾಗಿ ಮಾಡಿ ಹಳ್ಳಿಗಳಲ್ಲೂ ಅದು ಆ ರೀತಿ ಒಂದು ಥಿಯೇಟರ್ ಇರಬೇಕು ಅನ್ನೋ ಒಂದು ಕಲ್ಪನೆ ಇತ್ತು. ಅದು ಮಾಡಬೇಕು. ಅಲ್ಲಿ ಲೋಕಲೈಟ್ಸ್ಗೆ ಅವರೆಲ್ಲ ಬಹಳ ಎಂಜಾಯ್ ಮಾಡ್ತಾರೆ. ಅಲ್ಲಿ ಏನಂದ್ರೆ ದಕ್ಷಿಣ ಕನ್ನಡದಲ್ಲಿ ಪ್ರತಿ ಹಳ್ಳಿಯಲ್ಲೂ ಕಲ್ಚರಲ್ ಆಕ್ಟಿವಿಟೀಸ್ಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಓದಿದವರು, ಓದದೇ ಇದ್ದವರು, ಮತ್ತೆ ಕೂಲಿ ಮಾಡೋರು, ಮನೆಯವರು ಎಲ್ಲರೂ ಬರ್ತಾರೆ. ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಬರ್ತಾರೆ. ಒಂದು ನೃತ್ಯ ಆಗಲಿ, ಸಂಗೀತ ಆಗಲಿ, ಅಥವಾ ಇದು ಯಕ್ಷಗಾನ ಆಗಲಿ, ನಾಟಕ ಆಗಲಿ, ಎಲ್ಲದರಲ್ಲೂ ಆಕ್ಟಿವ್ ಪಾರ್ಟಿಸಿಪೇಷನ್, ಬೆಸ್ಟ್ ಆಡಿಯನ್ಸ್ ಅಲ್ಲಿ. ಹಾಗಾಗಿ ಅವರಿಗೆ ಅದನ್ನ ಬೋಧಿ ಟ್ರಸ್ಟ್ ಅಡಿಯಲ್ಲಿ ಅನೇಕ ಪುಸ್ತಕಗಳನ್ನ ಪ್ರಕಾಶನ ಮಾಡಬೇಕು, ಪಬ್ಲಿಷ್ ಮಾಡಬೇಕು. ಮತ್ತೆ ಬೇರೆ ಶ್ರೇಷ್ಠವಾದ ಏನಂತಾರೆ ಸಾಹಿತಿಗಳದ್ದು ಅಥವಾ ಸಾಹಿತ್ಯದಲ್ಲಿ ಏನಂತಾರೆ ಪ್ರಾಕ್ಟೀಸ್ ಮಾಡ್ತಾ ಇರೋ ಅವ್ರದ್ದು ಪುಸ್ತಕಗಳನ್ನು ಪಬ್ಲಿಷ್ ಮಾಡಬೇಕು. ಜೊತೆಗೆ ಕಲ್ಚರಲ್ ಆಗಿ ಅದನ್ನ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕಂತ ಅವರಿಗೆ ಆಸೆ ಇತ್ತು. ಆ ಆಂಬಿಷನ್ ಇಂದ ಶುರು ಮಾಡಿದ್ರು. ಕಾರಂತರಂಗ ಅದರ ಒಂದು ಪ್ರಾಜೆಕ್ಟ್ ಅಂತ ನಾನು ಅನ್ಕೊಳ್ತೀನಿ. ಬೋಧಿ ಟ್ರಸ್ಟಿನ ಒಂದು ಪ್ರಾಜೆಕ್ಟ್ ಆಗಿ ಅವ್ರ ಮನಸ್ಸಲ್ಲಿ ಇತ್ತು ಅಂತ ಅನ್ಸುತ್ತೆ. ಅವರು ಕಪ್ಪಣ್ಣ ಮತ್ತೆ ಅನೇಕ ಈ ಒಂದು ರಂಗ ಸಮಾಜ, ರಂಗ ಇದಿದಾರಲ್ಲ ಅವ್ರಗಳ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದುಕೊಂಡು ಅದ್ರ ಬಗ್ಗೆ ಮಾತಾಡಿಕೊಂಡು ಏನೋ ಒಂದು ಘಟ್ಟಕ್ಕೆ ಬಂದು ತಲುಪಿತ್ತದು. ಬಟ್ ಪ್ರಾಕ್ಟಿಕಲ್ ಆಗಿ ಅದು ನಡೆಯೋದಕ್ಕೆ ಅವಕಾಶ ಆಗಲಿಲ್ಲ. ಅದನ್ನು ಮುಂದೆ ಯಾರಾದರೂ ಮುಂದುವರಿಸೋರಿದ್ರೆ ಅವರಿಗೆ ನಾನು ನನ್ನಲ್ಲಿರೋ ಮಾಹಿತಿಯನ್ನು ಅವರಿಗೆ ಹಂಚ್ಕೊಳ್ತೇನೆ. ಅವರು ಅದನ್ನ ಏನಂತಾರೆ ಮಾಡ್ಕೊಳ್ಬಹುದೇನೋ, ಅಭಿವೃದ್ಧಿ ಪಡಿಸ್ಕೊಳ್ಬಹುದು. ಅದು ಒಂದು ಕೊಡುಗೆ ಆಗುತ್ತೆ. ಆ ಶ್ರೇಷ್ಠತೆಯನ್ನ ಅದು ಕಾಪಾಡಬೇಕು ಅಂತ ನನಗೆ ಆಸೆ.